ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಕಣ್ಣಿನ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅಲ್ವಾ? ಯಾಕಂದ್ರೆ ನಮ್ಗೆ ಕೊನೆಯವರೆಗೂ ಕಣ್ಣನ್ನ ಅಷ್ಟು ಚೆನ್ನಾಗಿ ಇಟ್ಕೋಬೇಕು. ಈಗ ಯಾಕೆ ಅಷ್ಟೊಂದು ಪ್ರಾಬ್ಲಮ್ ಬರ್ತಿದೆ? ಐನರು ವೀಕ್ ಆಗುತ್ತೆ, ಪವರ್ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಕಣ್ಣಿಗೆ ಬ್ರೈಟ್ನೆಸ್ ಇರೋದಿಲ್ಲ, ಹಾಗೇನೆ ಪೊರೆ ಬರೋದು ಅಥವಾ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಇಂಥ ಸಮಸ್ಯೆ ತುಂಬಾ ಇದೆ. ಅದಕ್ಕೆ ಒಂದು ಪ್ರಿಕಾಷನ್ ಆಗಿ ನೀವು ಕಣ್ಣನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಚಾಟಕ ಯೋಗ ಅಂತ ಕಣ್ಣಿನ ಎಕ್ಸರ್ಸೈಸ್ ಮಾಡ್ಬೇಕು. ಹಾಗೇನೆ ಟಿಯರ್ ಡ್ರಾಪ್ಸ್ ಕಡಿಮೆ ಆಗ್ಬಾರ್ದು ಇದ್ದಾಗ ಕಣ್ಣನ್ನ ಮುಚ್ಚೋದು ಬಿಡೋದು ಮಾಡ್ಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲು ಮತ್ತೆ ಲ್ಯಾಪ್ಟಾಪ್ ಇದ್ರಲ್ಲೇ ವರ್ಕ್ ಮಾಡ್ತೀವಲ್ವಾ, ಅದಕ್ಕೋಸ್ಕರ ನೀವು ಕಣ್ಣನ್ನ ಬೇರೆ ತರನೇ ನೀವು ನೋಡ್ಕೋಬೇಕು. ಅಂದ್ರೆ ಅಷ್ಟು ಚೆನ್ನಾಗಿ ಇಟ್ಕೋಬೇಕು. ಬ್ರೈಟ್ನೆಸ್ ಅನ್ನ ಹಾಗೆ ಇಟ್ಕೋಬೇಕು ಅಂದ್ರೆ ಇವೆಲ್ಲ ಮುಖ್ಯ. ಹಾಗೇನೆ ಹೊನಗನೆ ಸೊಪ್ಪು, ಇಂಥ ಗಿಡಮೂಲಿಕೆಗಳ ಒಂದು ಕಷಾಯ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವೈಟಮಿನ್ ಎ ಅನ್ನೋದು ರಿಚ್ ಇರ್ಬೇಕು. ಆಗ ತುಂಬಾ ಚೆನ್ನಾಗಿ ಕಣ್ಣಿನ ಆರೋಗ್ಯನ ಕಾಪಾಡ್ಕೊಳ್ತಾ ಬರ್ಬೋದು. ಹಾಗೇನೆ ಮುದ್ರಾದಲ್ಲಿ ಪ್ರಾಣ ಮುದ್ರ, ಕಣ್ಣಿನ ಯಾವುದೇ ರೀತಿ ಸಮಸ್ಯೆ ಇದ್ರು ಪ್ರಾಣ ಮುದ್ರನ 10 ನಿಮಿಷ 15 ನಿಮಿಷ ಹಾಕೊಂತಾ ಇದ್ರೆ ಅದು ಅಲ್ಲೇ ಮೇಂಟೈನ್ ಆಗ್ತಾ ಹೋಗುತ್ತೆ. ಇದು ಸಪೋರ್ಟಿಂಗ್ ಥೆರಪಿ ಅಂತ. ಅಂದ್ರೆ ಇದು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡುತ್ತಂದ್ರೆ ನೀವು ಜಸ್ಟ್ ಮಾಡ್ತಾ ನೋಡ್ಬೋದು. ಇನ್ನು ಕೆಲವು ಗಿಡಮೂಲಿಕೆಗಳಲ್ಲಿ ಅಂಜನ ಕೂಡ ಮಾಡಿದೀನಿ. ಅದರಲ್ಲಿ ಕೂಡ ನಿಮ್ಗೆ ದೃಷ್ಟಿ ದೋಷ ಎಷ್ಟು ಚೆನ್ನಾಗಿ ಕಡಿಮೆ ಆಗುತ್ತೆ ಅಂದ್ರೆ 15 ದಿನ 20 ದಿನಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಈವನ್ 40 ಆತರ ಒಂದು 40 ವರ್ಷ ಏಜ್ ಆದ ನಂತರ ಏನ್ ಕಣ್ಣಿನ ಪ್ರಾಬ್ಲಮ್ ಬರುತ್ತೆ ಅದು ಕೂಡ ಸರಿ ಹೋಗುತ್ತೆ. ನೀವು ಸ್ಪೆಕ್ಸ್ ನ ತೆಗಿಬಹುದು, ಕಣ್ಣನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೋಬಹುದು. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.